ಇವತ್ತಿನ ವಿಡಿಯೋದಲ್ಲಿ ನಾನು ವಿಟಮಿನ್ ಡಿ ನಮಗೆ ಎಲ್ಲಿ ಸಿಗುತ್ತೆ, ಹಾಗೆ ಯಾಕೆ ಬೇಕು, ಹಾಗೆ ಕಡಿಮೆ ಆದರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾರ್ಮಲಿ ವಿಟಮಿನ್ ಡಿ ನಮಗೆ ಸಿಗೋದೇ ಸನ್ಲೈಟ್ ಅಥವಾ ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ, ನಮ್ಮ ಚರ್ಮದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಹಾಗೆ ಕೆಲವೊಂದು ಫುಡ್ಡಲ್ಲಿ ಕೂಡ ನಮಗೆ ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಹಾಗೆ ಹಲ್ಲುಗಳ ಆರೋಗ್ಯಕ್ಕೆ ಬೇಕಾಗಿರುತ್ತೆ. ಅದರ ಜೊತೆಯಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ, ಅಂದರೆ ನಮ್ಮ ಇಮ್ಯುನಿಟಿ ಏನಿರುತ್ತೆ ನಮ್ಮ ಬಾಡಿಯಲ್ಲಿ, ಇಂಟರ್ನಲ್ ಬಾಡಿಯಲ್ಲಿ, ಅದಕ್ಕೆ ಕೂಡ ಬೇಕು. ಜೊತೆಯಲ್ಲಿ ನಮ್ಮ ಬ್ರೈನ್ ವರ್ಕ್ ಮಾಡೋದಕ್ಕೆ, ಕರೆಕ್ಟಾಗಿ ವರ್ಕ್ ಮಾಡೋದಕ್ಕೆ, ಹಾಗೆ ನಮ್ಮ ನರಮಂಡಲ ಏನಿರುತ್ತಲ್ಲ ಅದು ಕರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ಕೂಡ ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಇನ್ನು ಶ್ವಾಸಕೋಶದ ಆರೋಗ್ಯಕ್ಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಶ್ವಾಸಕೋಶ ಕರೆಕ್ಟಾಗಿ ವರ್ಕ್ ಆಗಬೇಕು ಅಥವಾ ಏನು ಇನ್ಫೆಕ್ಷನ್ ಆಗಬಾರ್ದು ಅಂತೆಲ್ಲ ಇದ್ದರೆ ಅದಕ್ಕೆ ಕೂಡ ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಜೊತೆಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ಬೇಕಾಗುತ್ತೆ. ಯಾಕಂತ ಹೇಳಿದರೆ ಈ ವಿಟಮಿನ್ ಡಿ ಅನ್ನೋದು ನಮ್ಮ ದೇಹದಲ್ಲಿ ಇನ್ಸುಲಿನನ್ನು ರೆಗ್ಯುಲೇಟ್ ಮಾಡುತ್ತೆ. ಅದರಿಂದಾಗಿ ಕೂಡ ಡಯಾಬಿಟಿಕ್ ಪೇಷಂಟ್ಸ್ಗೆ ವಿಟಮಿನ್ ಡಿ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂತಹ ಒಂದು ವಿಟಮಿನ್. ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತಹ ವಿಟಮಿನ್ ಡಿ ಅನ್ನೋದು ಇನ್ ಕೇಸ್ ನಮಗೆ ದೇಹದಲ್ಲಿ ಕಡಿಮೆ ಆದರೆ ನಮಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ. ಸೊ ಯಾವುದು ಅಂತಹ ಪ್ರಾಬ್ಲಮ್ಸ್ ಅನ್ನೋದನ್ನು ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ, ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅಲ್ವಾ ಬಾಡಿಯಲ್ಲಿ. ರೆಗ್ಯುಲರ್ ಆಗಿ ಯಾವಾಗಲೇ ನೋಡಿದರೂ ಒಂದಲ್ಲ ಒಂದು ರೀತಿಯ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಈ ಇನ್ಫೆಕ್ಷನ್ ಎಲ್ಲ ಆಗೋದಕ್ಕೂ ಕೂಡ ವಿಟಮಿನ್ ಡಿ ಕೊರತೆ ಕೂಡ ಕಾರಣ ಆಗಿರಬಹುದು. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ, ಈ ವಿಟಮಿನ್ ಡಿ ಅನ್ನೋದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ ಅಂತ ನಾನು ಆವಾಗಲೇ ಹೇಳಿದೆ ಅಲ್ವಾ. ಸೊ ಇನ್ ಕೇಸ್ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಕಡಿಮೆ ಆಯಿತು ಅಂತ ಆದರೆ ನಮಗೆ ಜಾಯಿಂಟ್ ಪೇನ್ ಎಲ್ಲ ಬರಬಹುದು. ಹಾಗೆ ಬ್ಯಾಕ್ ಪೇನ್, ಎಸ್ಪೆಷಲಿ ಬೆನ್ನೋವು ಹಾಗೆ ಕಾಲು ನೋವು ತುಂಬ ಇಂಪಾರ್ಟೆಂಟ್ಲಿ ಬಂದುಬಿಡುತ್ತೆ. ತುಂಬ ಜನಕ್ಕೆ ನೀವು ಕೇಳಿರ್ಬೋದು ಕಾಲು ಗಂಟೆಲ್ಲ ಪದೇ ಪದೇ ನೋವು ಬರುತ್ತೆ ಅಂತ. ಸೊ ವಿಟಮಿನ್ ಡಿ ಕಡಿಮೆ ಆದರೆ ಕೂಡ ಈ ಥರ ಪೇಯ್ನ್ ಎಲ್ಲ ಬರ್ತಾ ಇರುತ್ತೆ. ಸೊ ನಾರ್ಮಲಿ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಆ ಥರ ಇದ್ದಾಗ ಸೂರ್ಯನ ಬೆಳಕಿಗೆ ಆದಷ್ಟು ಹೋಗಿ ಅಂತಲೇ ಹೇಳ್ತಾರೆ. ಯಾಕಂದರೆ ಅದರಿಂದಾಗಿ ನಮಗೆ ವಿಟಮಿನ್ ಡಿ ಇನ್ ಕೇಸ್ ಡೆಫಿಷಿಯನ್ಸಿ ಇದ್ದರೆ, ಕೊರತೆ ಆಗಿದರೆ ಅದು ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ, ನಮಗೆ ಮೂಡ್ ಸ್ವಿಂಗ್ಸ್ ಎಲ್ಲ ಕೂಡ ಆಗುತ್ತೆ ಅಲ್ವಾ ಕೆಲವೊಮ್ಮೆ. ಇದಕ್ಕೆ ಕೂಡ ವಿಟಮಿನ್ ಡಿ ಕೊರತೆ ಕಾರಣ ಆಗಿರಬಹುದು. ಅಂದರೆ ಮೂಡ್ ಸ್ವಿಂಗ್ಸ್ ಅಂತ ಹೇಳಿದರೆ ನಮಗೆ ತುಂಬ ಆ್ಯಕ್ಟಿವ್ ಆಗಿರೋದಿಲ್ಲ, ನಾವು ಒಂಥರ ಡಲ್ ಇರ್ತೀವಿ, ಯಾವಾಗಲೂ ತುಂಬ ಲೇಸಿನೆಸ್ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಕೂಡ ವಿಟಮಿನ್ ಡಿ ಕೊರತೆಯಿಂದನೂ ಆಗಿರಬಹುದು. ಇನ್ನು ನೆಕ್ಸ್ಟ್ ಒನ್, ವಿಟಮಿನ್ ಡಿ ಕೊರತೆ ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ, ಏನು ಸಿಂಪ್ಟಮ್ಸ್ ಬರಬಹುದು ಅಂತ ಹೇಳಿದರೆ, ಹೇರ್ ಲಾಸ್ ಆಗೋದು. ಕೆಲವೊಬ್ಬರಿಗೆ ತುಂಬ ಕೂದಲು ಉದುರೋದೆಲ್ಲ ಪ್ರಾಬ್ಲಮ್ ಇರುತ್ತಲ್ವ. ಸೊ ಏನೇ ಚೆಕ್ ಮಾಡಿದ್ರು ಅಥವಾ ಏನೇ ಯೂಸ್ ಮಾಡಿದರೂ ಕೂಡ ಅದು ಕರೆಕ್ಟ್ ಆಗೋದಿಲ್ಲ. ಏನೇ ಹೇರ್ ಆಯಿಲ್ ಯೂಸ್ ಮಾಡ್ಬೋದು, ಶಾಂಪೂ ಯೂಸ್ ಮಾಡ್ಬೋದು, ಯಾವುದರಲ್ಲೂ ಕೂಡ ಕರೆಕ್ಟ್ ಆಗಲ್ಲ. ಸೊ ಅಂಥವರಲ್ಲಿ ಕೂಡ ಕೆಲವೊಮ್ಮೆ ಏನಾಗುತ್ತೆ, ವಿಟಮಿನ್ ಡಿ ಕೊರತೆ ಆಗಿರಬಹುದು. ಅದರಿಂದ ಕೂಡ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗಿರಬಹುದು. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.